ಉಡುಪಿಯಿಂದ ಕೇರಳಕ್ಕೆ ವಿದ್ಯುತ್ ತಂತಿ ಸಾಗಾಟ ಯೋಜನೆಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕೃಷಿಕರ ವಿರೋಧ ಕೇಳಿ ಬರ್ತಾ ಇದೆ. ಈ ನಡುವೆ ಈ ಯೋಜನೆಯನ್ನ ಕೈಬಿಡಬೇಕು ಅಂತ ಇದೀಗ ಹಿಂದೂ ಸಂಘಟನೆಗೂ ಹೋರಾಟಕ್ಕೆ ಸಾಥ್ ಕೊಟ್ಟಿವೆ. ಯೋಜನೆಯಿಂದ ಹಲವು ಹಿಂದೂ ಧಾರ್ಮಿಕ ಕೇಂದ್ರಗಳು ನಾಶವಾಗುವ ಆತಂಕ ಎದುರಾಗಿದೆ. ಕೇರಳ ವಿದ್ಯುತ್ ಮಾರ್ಗಕ್ಕೆ ರೈತರ ತೀವ್ರ ವಿರೋಧ. ಅನ್ನದಾತರ ಹೋರಾಟಕ್ಕೆ ಹಿಂದೂ ಸಂಘಟನೆ ಸಾಥ್. ಉಡುಪಿ ಜಿಲ್ಲೆಯ ನಂದಿಕೋರ್ನಿಂದ ಕೇರಳಕ್ಕೆ ಹಾದು ಹೋಗಲಿರುವಂತಹ ವಿದ್ಯುತ್ ಮಾರ್ಗಕ್ಕೆ ಉಡುಪಿ ಕೃಷಿಕರ ವಿರೋಧದ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರು ವಿರೋಧ ಮಾಡ್ತಿದ್ರು. 400 ಕೆವಿ ವಿದ್ಯುತ್ ಮಾರ್ಗ ಹಾದು ಹೋಗೋಕೆ ಸುಮಾರು 115 ಕಿಲೋಮೀಟರ್ ಉದ್ದ ಮತ್ತು 40 ಕಿಲೋಮೀಟರ್ ಅಗಲದ ಜಮೀನು ಅಗತ್ಯ ಇದೆ. ಅಷ್ಟು ಜಾಗದ ಕೃಷಿ ಭೂಮಿ, ದೇವಸ್ಥಾನ, ಮಸೀದಿ, ಶಾಲೆಗಳನ್ನು ಒತ್ತುವರಿ ಮಾಡುವ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದೆ. ದಟ್ಟ ಅರಣ್ಯದಲ್ಲೂ ಈ ಮಾರ್ಗ ಹಾದು ಹೋಗಲಿದೆ. ಇದೀಗ ಹೋರಾಟಕ್ಕೆ ಹಿಂದೂ ಸಂಘಟನೆಗಳು ಬೆಂಬಲಿಸಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ವಿದ್ಯುತ್ ಮಾರ್ಗದ ಯೋಜನೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅನೇಕ ಧಾರ್ಮಿಕ ನಂಬಿಕೆಗಳಿಗೆ ಸಂಬಂಧಪಟ್ಟಂತೆ ದೇವಸ್ಥಾನಗಳ ಮೇಲೆ, ಮನೆಗಳ ಮೇಲೆ, ಮಸೀದಿ ಮೇಲೆ, ಚರ್ಚ್ಗಳ ಮೇಲೆ ವಿದ್ಯುತ್ ತಂತಿ ಹಾದು ಹೋಗುತ್ತೆ. ಅದನ್ನ ತಪ್ಪಿಸಬೇಕು ಅಂತೇಳಿ ಅದನ್ನ ಹೊರತುಪಡಿಸಿ ಮಿಕ್ಕಿದಂತೆ ಮಾಡಿ ಅಂತೇಳಿ ಮನವಿಯನ್ನ ಕೊಟ್ಟಿದ್ದಾರೆ. ಈ ವಿದ್ಯುತ್ ಯೋಜನೆಯಿಂದ 20ಕ್ಕೂ ಹೆಚ್ಚು ದೇವಸ್ಥಾನಗಳು ನಾಶವಾಗಲಿದ್ದು ಇದು ಧಾರ್ಮಿಕ ಭಾವನೆಗೆ ಧಕ್ಕೆ ತರಲಿದೆ ಅಂತ ಹಿಂದೂ ಸಂಘಟನೆಗಳು ಆರೋಪಿಸಿವೆ. ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನ ಕೃಷಿಕರ ಭೂಮಿಯಲ್ಲಿ ಮಾಡಬಾರದು. ವಿದ್ಯುತ್ ಮಾರ್ಗವನ್ನ ಕಡಲ ತೀರದಲ್ಲಿ ಅಂಡರ್ ಗ್ರೌಂಡ್ ಮೂಲಕ ಕೇರಳಕ್ಕೆ ಸಾಗಿಸಲಿ ಅನ್ನೋ ಆಗ್ರಹ ಕೇಳ್ತಿದೆ. ತಹಶೀಲ್ದಾರ್ ಬಂದು ಎಲ್ಲವನ್ನೂ ಈಗ ಒಪ್ಪಿಕೊಂಡಿದ್ದಾರೆ. 2 ಜಿಲ್ಲೆಗಳಲ್ಲಿ ಏನು UKTCL ಕೆಲಸವನ್ನು ಸ್ಥಗಿತ ಮಾಡಿಸುವಂತಹದ್ದು, ಸಾರ್ವಜನಿಕ ಸಭೆಯನ್ನು ಮಾಡಿ ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡುವಂತ ಕೆಲಸಕ್ಕೆ ನಾವು ಕೈ ಹಾಕ್ತೇವೆ ಎನ್ನುವ ಮಾತನ್ನು ಹೇಳಿದ್ದಾರೆ. ಈ ಯೋಜನೆ ಅನುಷ್ಠಾನಗೊಳಿಸುತ್ತದೆ ಅನ್ನತಕ್ಕಂತಹ ಕಾರಣಕ್ಕೋಸ್ಕರ ನೂರಾರು ಮಂದಿಯ ಸಾವು ನಡೆದಿರತಕ್ಕಂತಹ ಸೂಕ್ಷ್ಮತೆಯನ್ನ ಕೂಡ ನೀವೆಲ್ಲ ಅರಿತುಕೊಳ್ಳಬೇಕಾಗಿದೆ. ಸಮಾಧಿಯ ಮೇಲೆ ಅಧಿಕಾರವನ್ನ ಪಡೆಯುವಂಥದ್ದು, ಒಬ್ಬ ವ್ಯಕ್ತಿಯ ಸಮಾಧಿಯನ್ನ ಮಾಡಿ ಜನರಿಗೆ ವಿರೋಧವಾಗಿರ್ತಕ್ಕಂತಹ ಯೋಜನೆಯನ್ನ ಅನುಷ್ಠಾನಗೊಳಿಸಲಿಕ್ಕೆ ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯ ಜನರು ಬಿಡುವುದಿಲ್ಲ. ಕೃಷಿಕರು ರೈತ ಸಂಘಗಳ ನೇತೃತ್ವದಲ್ಲಿ ನಡೆಸುತ್ತಿದ್ದಂತಹ ವಿದ್ಯುತ್ ಮಾರ್ಗ ವಿರೋಧಿ ಹೋರಾಟಕ್ಕೆ ಹಿಂದೂ ಸಂಘಟನೆಗಳು ಕೈ ಜೋಡಿಸಿರುವುದು ರೈತ ಸಂಘಟನೆಗಳಿಗೆ ಬಲ ಬಂದಂತಾಗಿದೆ. ಯೋಜನೆಯ ಸಾಧಕ ಬಾಧಕ ಬಗ್ಗೆ ಮುಂದಿನ ವಾರ ಸಭೆ ಮಾಡೋಕೆ ನಿರ್ಧಾರ ಮಾಡಿದ್ದು, ಆ ಬಳಿಕ ನಿರ್ಧಾರ ಹೊರಬೀಳಲಿದೆ. ಬಿಜೆಪಿ ಶಾಸಕರು ಈ ಬಗ್ಗೆ ತಟಸ್ಥ ನಿಲುವು ಪ್ರದರ್ಶನ ಮಾಡುತ್ತಿದ್ದು ಇದೀಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.